ಓಂ ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಶರ್ಮ ಗುರುಜಿ. ತುಲಾ ರಾಶಿಯ 2026ರ ವಾರ್ಷಿಕ ಭವಿಷ್ಯವನ್ನು ನೋಡೋಣ. ತುಲಾ ರಾಶಿಯಲ್ಲಿ ಜನಿಸಿದವರಿಗೆ ಈ ಒಂದು ವರ್ಷವಿಡೀ ಉತ್ತಮವಾದಂಥ ಬೆಳವಣಿಗೆ, ಮಕ್ಕಳಿಂದ ಉತ್ತಮವಾದಂಥ ಲಾಭ, ಆರ್ಥಿಕತೆಯ ಬೆಳವಣಿಗೆ ಮತ್ತು ವಿಶೇಷವಾಗಿ ರೈತರಿಗೆ ಲಾಭಗಳು ಬರುವಂಥದ್ದು, ವೈಜ್ಞಾನಿಕ ಕೃಷಿಗೆ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ತಾವಿಲ್ಲಿ ಮಾಡ್ತಾ ಇರ್ತೀರಿ, ಆರ್ಥಿಕತೆಯ ಲಾಭವನ್ನು ತಾವಿಲ್ಲಿ ಪಡಿತಾ ಇರ್ತೀರಿ ಮತ್ತು ವಿಶೇಷವಾಗಿ ಸಂಶೋಧನಾತ್ಮಕವಾದಂಥ ವಿಚಾರದಲ್ಲಿ ಬೆಳವಣಿಗೆಗಳಾಗುವಂಥದ್ದು ಮತ್ತು ಸಾತ್ವಿಕವಾದಂಥ ಒಂದು ವಿಚಾರದಲ್ಲೂ ಸಹಿತ ಧಾರ್ಮಿಕ ರೀತಿಯಲ್ಲಿ ತಮಗೆ ಬೆಳವಣಿಗೆಗಳು ಆಗುವಂಥ ಸಾಧ್ಯತೆ ತುಲಾರಾಶಿಯವರಿಗೆ ಕಂಡು ಬರ್ತಾ ಇದೆ. ಆರೋಗ್ಯದ ವಿಚಾರದಲ್ಲಿ ತಲೆನೋವು ಬರುವಂಥದ್ದು, ಬೆನ್ನು ನೋವು, ಸೊಂಟ ನೋವು ಮತ್ತು ಸ್ವಲ್ಪ ಮೈಗ್ರೇನ್ ಅನ್ನುವಂತಹ ಒಂದು ವಿಚಾರಗಳು ಸಹಿತ ಬರುವಂತಹ ಸಾಧ್ಯತೆಗಳು ತಮಗಿಲ್ಲಿ ಕಂಡು ಬರ್ತಾ ಇದೆ. ಮತ್ತೆ ಆದಷ್ಟು ಸಹಿತ ತಮ್ಮ ಜೀವನದಲ್ಲಿ ಇನ್ನೊಬ್ಬರಿಗೆ ಮೋಸ ಮಾಡೋದನ್ನ ಬಿಟ್ಟು ತಮ್ಮ ಸ್ವಂತ ವಿಚಾರಗಳ ಬಗ್ಗೆ ಹೆಚ್ಚು ಒಂದು ಜಾಗೃತಿಯನ್ನ ಪಡ್ಕೊಳ್ಳೋ ತುಂಬಾ ವಿಚಾರ. ತಾವೊಂದು ಗಾಡಿಯಲ್ಲಿ ಹೋಗ್ತಾ ಇರ್ತೀರಿ, ಆ ಒಂದು ಗಾಡಿ ಕೆಲವೊಂದು ಅಪಘಾತಗಳಾಗುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರುತ್ತೆ. ತಾವು ಜಾಗೃತಿಯಾಗಿರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಮತ್ತೆ ಆರ್ಥಿಕತೆಯ ಬೆಳವಣಿಗೆಗೋಸ್ಕರ ತಾವು ಹೆಚ್ಚಿನ ಒಂದು ಶ್ರಮವನ್ನು ತಾವು ಪಡಲೇಬೇಕಾಗುತ್ತೆ 2026ರಲ್ಲಿ ಅಂತಲೂ ಸಹಿತ ನಾವು ತಿಳಿಸ್ಕೊಡ್ಬೋದಾಗುತ್ತೆ. ಅದರಲ್ಲೂ ಸಹಿತ ಸಂಶೋಧನಾತ್ಮಕವಾದಂಥ ಕಾರ್ಯಗಳನ್ನು ತಾವು ಮಾಡ್ತಾ ಇರ್ತೀರಿ, ಸಂಶೋಧನೆಗಳಿಗೆ ಹೆಚ್ಚಿನ ಬೆಳವಣಿಗೆಯನ್ನು ಕೊಡ್ತೀರಿ, ಮತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆಯನ್ನು ತಾವಿಲ್ಲಿ ತೆಗೆದುಕೊಳ್ತೀರಿ ಅಂತಲೂ ಸಹಿತ ಹೇಳ್ಬೋದಾಗುತ್ತೆ. ಸಣ್ಣ ಕೈಗಾರಿಕೆ, ದೊಡ್ಡ ಕೈಗಾರಿಕೆಗಳಿಗೆ ಹೆಚ್ಚಿನ ಒಂದು ಲಾಭಗಳಾಗುವಂಥದ್ದು, ಆಮದು ಮತ್ತು ರಫ್ತಿನಲ್ಲಿ ಹೆಚ್ಚಿನ ಲಾಭಗಳಾಗುವಂಥದ್ದು, ರಾಜಕೀಯ ಜೀವನದಲ್ಲಿ ಸ್ವಲ್ಪ ಮಟ್ಟಿನ ಏರುಪೇರುಗಳಾಗುವಂತಹ ಸಾಧ್ಯತೆ ಇದೆ ಮತ್ತು ವಿಶೇಷವಾಗಿ ಚಲನಚಿತ್ರ ನಟ ನಟಿಯರಿಗೆ, ಕಲಾವಿದರಿಗೆ ಸ್ವಲ್ಪ ಮಟ್ಟಿನ ಬೆಳವಣಿಗೆ, ಉತ್ತಮವಾದಂತಹ ಅವಕಾಶಗಳು ದೊರೆಯುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ಅದರಲ್ಲೂ ಸಹಿತ ಶೈಕ್ಷಣಿಕ ಜೀವನದಲ್ಲಿ ಪ್ರಾಂಶುಪಾಲರಿಗೆ ಹೆಚ್ಚಿನ ಒಂದು ಪ್ರಶಂಸೆಗಳು ಬರುವಂಥದ್ದು ಮತ್ತು ಸ್ಪರ್ಧಾತ್ಮಕವಾದಂಥ ಒಂದು ಜೀವನದಲ್ಲಿ ಲಾಭವನ್ನು ತಾವಿಲ್ಲಿ ಪಡಿತೀರಿ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ತುಲಾರಾಶಿಯವರು ಆದಷ್ಟು ಸಹಿತ ಈ 2026 ಸ್ವಲ್ಪ ಹೊಂಬೆಳಕಾಗುತ್ತೆ. ಅದರಲ್ಲೂ ಸಹಿತ ಸ್ವಲ್ಪ ಮಟ್ಟಿನ ಮಿಶ್ರ ಫಲಗಳು ಸಹಿತ ತಾವು ಇಲ್ಲಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ಹೇಳ್ಬೋದಾಗುತ್ತೆ. ಸಾಧ್ಯವಾದಷ್ಟು ಈ ಒಂದು ವರ್ಷ ತಾವು ತಾಳ್ಮೆಯಿಂದ ಇರಿ, ಸ್ವಲ್ಪ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಿ. ಯಾಕಂದ್ರೆ ಸ್ವಲ್ಪ ಶಸ್ತ್ರಚಿಕಿತ್ಸೆಗಳಾಗುವಂತಹ ಸಾಧ್ಯತೆ ಸಹಿತ ಇಲ್ಲಿ ಬರ್ತಾ ಇದೆ ಅಂತಲೂ ಹೇಳಬಹುದು ತುಲಾ ರಾಶಿಯವರಿಗೆ. ಮತ್ತು ಮನೆಯಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಜಗಳಗಳಾಗುವಂಥದ್ದು, ಆರ್ಥಿಕತೆಯಲ್ಲಿ ಸ್ವಲ್ಪ ಬದಲಾವಣೆಗಳಾಗುವಂಥದ್ದು, ಮತ್ತೆ ಮನೆಯಲ್ಲಿ ಕಿರಿಕಿರಿಗಳಾಗುವಂಥದ್ದು, ಮತ್ತೆ ಕಾನೂನಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆಗಳು ಬರುವಂಥದ್ದು, ಕೋರ್ಟು ಕಚೇರಿ ಈ ತರ ಅಲಿಯುವಂತಹ ಸಾಧ್ಯತೆಗಳು ಸಹಿತ ಇಲ್ಲಿ ಕಂಡು ಬರ್ತಾ ಇದೆ. ಜಾಗೃತಿಯಾಗಿದೆ ಅಂತಲೂ ಹೇಳ್ಬೋದಾಗುತ್ತೆ. ತುಲಾರಾಶಿಯವರಿಗೆ ಈ ಒಂದು ವರ್ಷವಿಡೀ ಸ್ವಲ್ಪ ಕಷ್ಟಪಡ್ತೀರಿ, ಕೊನೆಯ ಒಂದು 3 ತಿಂಗಳು ತಮಗೆ ಕೆಲವೊಂದು ಲಾಭಗಳು ಆಗುವಂಥದ್ದು, ಇಲ್ಲೇನು ಕಷ್ಟಪಟ್ಟಿರ್ತೀರಿ ಅದು ಸ್ವಲ್ಪ ಲಾಭದಾಯಕವಾಗಿ ಬರುವಂತಹ ಸಾಧ್ಯ. ಮತ್ತೆ ಆಧ್ಯಾತ್ಮಿಕ ಕ್ಷೇತ್ರಗಳಿಗೆ ತಾವು ಭೇಟಿ ಮಾಡ್ತೀರಿ, ಧಾರ್ಮಿಕ ಕ್ಷೇತ್ರಗಳಿಗೆ ತಾವಿಲ್ಲಿ ಭೇಟಿ ಮಾಡ್ತೀರಿ ಮತ್ತು ಸ್ವಲ್ಪ ಸಹಾಯವನ್ನು ಸಹಿತ ತಮ್ಮ ಸ್ನೇಹಿತರಿಂದ ಪಡಿತೀರಿ ಅಂತಲೂ ಹೇಳ್ಬೋದು. ಚೀಟಿ ವ್ಯವಹಾರದಲ್ಲಿ ಜಾಗೃತಿಯಾಗಿರಿ, ಅಲ್ಲೂ ಸ್ವಲ್ಪ ಮೋಸಗಳಾಗುವಂತಹ ಸಾಧ್ಯತೆ ಕಂಡು ಬರ್ತಾ ಇದೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡಬಹುದಾಗುತ್ತೆ. ಇದಾಗಿತ್ತು 2026ರ ವಾರ್ಷಿಕ ಭವಿಷ್ಯ ತುಲಾ ರಾಶಿದು. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪ್ರತಿಯೊಂದು ವಿಚಾರಗಳನ್ನ ಬೆಲ್ ಐಕಾನ್ ಒತ್ತೋದ್ರ ಮುಖಾಂತರವಾಗಿ ತಮಗೆ ನೇರವಾಗಿ ಮೊಬೈಲ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ನನ್ನ ತಾಯಿ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಆರೋಗ್ಯ, ಆಯಸ್ಸು, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.